ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ ಕೆ ಸಿ ಗೆ ನೋಡಿ ವೀಕ್ಷಕರೇ, ಬ್ರೇಕಿಂಗ್ ನ್ಯೂಸು RRB ಗ್ರೂಪ್ ಡಿ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಸೊ ಯಾರೆಲ್ಲ ಪಾಸ್ ಆಗಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ. ಮತ್ತು ಇದಷ್ಟೇ ಅಲ್ಲದೆ ಫಿಸಿಕಲ್ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಜಾಬನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗಾದರೆ ಈ ಒಂದು ರಿಸಲ್ಟಿಂದ ಯಾವ ಎಲ್ಲ ಜೋನ್ಗಳಿಗೆ ಹೈಯೆಸ್ಟ್ ಕಟ್ ಆಫ್ ಹೋಗಿದೆ, ಯಾವ ಯಾವ ಜೋನ್ಗಳಿಗೆ ಲೋಯೆಸ್ಟ್ ಕಟ್ ಆಫ್ ಹೋಗಿದೆ, ಮತ್ತು ಇದಕ್ಕೆ ಅನಾಲಿಸಿಸ್ ಎಕ್ಸಾಮ್ ಬರೋರು ಯಾರು, ಇವೆಲ್ಲವೂ ಕೂಡ ಸಂಪೂರ್ಣವಾದ ಜೊತೆಗೆ ನಿಮಗೆ ಈ ರಿಸಲ್ಟನ್ನು ಹೇಗೆ ಚೆಕ್ ಮಾಡುವಂಥದ್ದು ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಮೊದಲನೇದಾಗಿ ನಾವು ನೋಡೋಣ ರಿಸಲ್ಟನ್ನು ಯಾವ ರೀತಿ ನಾವು ಚೆಕ್ ಮಾಡುವಂಥದ್ದು ಅಂತ. ಸೊ ಮೊದಲನೇದಾಗಿ ಈ ರೀತಿ ಗೂಗಲನ್ನು ಓಪನ್ ಮಾಡ್ತಾರೆ. ಗೂಗಲನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ಯಾವುದು ನೀವು ಅಪ್ಲೈ ಮಾಡಿದ್ರೆ ಆ ಒಂದು ಜೋನ್ದು ಹೆಸರನ್ನು ಸರ್ಚ್ ಮಾಡಿ. ನಾನು RRB ಬೆಂಗಳೂರು ಅಂತ ಸರ್ಚ್ ಮಾಡ್ತೀನಿ. ಸೊ RRB ಬೆಂಗಳೂರು ಸರ್ಚ್ ಮಾಡಿದ್ರೆ ಮೊದಲ ಲಿಂಕ್ ಏನು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಇದರಲ್ಲಿ ಎರಡು ವೆಬ್ಸೈಟ್ ಕಾಣಿಸುತ್ತೆ. ಒಂದು ನ್ಯೂ ವೆಬ್ಸೈಟ್, ಒಂದು ಹಳೆಯ ವೆಬ್ಸೈಟ್ ಅಂತ ಹೇಳ್ತೀವಿ. ನ್ಯೂ ವೆಬ್ಸೈಟ್ ಸದ್ಯ ವರ್ಕ್ ಆಗ್ತಾಯಿಲ್ಲ. ಹಳೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆಗೆ ಇಲ್ಲಿ ಒಂದು ಹೊಸದಾಗಿ ಬದಲಿರುವಂತಹ ಒಂದು ಇಲ್ಲಿ ಕೂಡ ನೋಡ್ಬೋದು ನೀವು. ಇಲ್ಲಿ ಒಂದು ನೋಟಿಫಿಕೇಶನ್ 1/7/2026 ಬರ್ತಿರುವಂಥದ್ದು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಕಟ್ ಆಫ್ ಮತ್ತು ಸ್ಕೋರ್ ಲಿಂಕ್ ಎರಡು ಕೂಡ ಕೊಟ್ಟಿದ್ದಾರೆ. ಸೊ ಸಾಯಂಕಾಲ 6 ಗಂಟೆಗೆ ಸ್ಕೋರ್ ಲಿಂಕ್ ನಿಮಗೆ ಆಕ್ಟಿವೇಟ್ ಆಗಿದೆ. ಸೊ ಇದಾದ ನಂತರ ನಾವು ನೋಡೋದಾದ್ರೆ ಹಿಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದ್ರೆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಫಾರ್ PET ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮಾಡಿದ್ರೆ ನಿಮಗೆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಬರುತ್ತೆ. ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ನೀವು ನೋಡ್ಬೋದು ಯಾರೆಲ್ಲ ಸೆಲೆಕ್ಟ್ ಆಗಿದ್ರೆ ಈ ಕ್ಯಾಂಡಿಡೇಟ್ಸ್ಗಳಿಗೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ. ಈ ರೀತಿ ನಿಮಗೆ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ನೋಡ್ಬೋದು. ಈ ಪೇಜಲ್ಲಿ ನಿಮ್ಮ ಲಿಸ್ಟ್ ಕೂಡ ಇರುತ್ತೆ, ನಿಮ್ಮ ರೋಲ್ ನಂಬರ್ ಇರುತ್ತೆ. ಇದು ರ್ಯಾಂಕ್ ಅಲ್ಲ, ಇದನ್ನು ನೋಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ರ್ಯಾಂಕ್ ಅಲ್ಲ ಇದು ಯಾವುದೇ ರೀತಿಯ ರ್ಯಾಂಕ್ ಅಲ್ಲ. ರೋಲ್ ನಂಬರ್ನ ಸೀರಿಯಲ್ ವೈಸ್ ಮೆನ್ಷನ್ ಮಾಡಿರೋಂಥದ್ದು ಕೂಡ ನೋಡ್ಬೋದು. ಸೊ ಇದರಲ್ಲಿ ನೀವು ನೋಡೋದಾದ್ರೆ ಇದರಲ್ಲಿ ನಿಮ್ಮ ಒಂದು ಇದು ಇದೆಯಾ, ನಿಮ್ಮ ಒಂದು ರೋಲ್ ನಂಬರ್ ಇದೆಯಾ ಅಂತ ಹೇಳಿದ್ರೆ ನೀವು ಕಂಟ್ರೋಲ್ ಆ್ಯಪನ್ನು ಹೊಡಿಬೇಕಾಗುತ್ತೆ. ಸಿಸ್ಟಮಲ್ಲಾದರೆ ಫೋನಲ್ಲಾದರೆ ಸರ್ಚ್ ಆಪ್ಷನ್ ಬರುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಫೋನಲ್ಲಿ ಸರ್ಚ್ ಆಪ್ಷನ್ ಮಾಡಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮಾಡಿಬಿಟ್ಟು ಆಮೇಲೆ ಸರ್ಚ್ ಆಪ್ಷನ್ ಮಾಡಿದ್ಮೇಲೆ ನೀವು ಫೈಂಡ್ ಅಂತ ಕೊಟ್ಟರೆ ಫೈಂಡಲ್ಲಿ ನಿಮ್ಮ ರೋಲ್ ನಂಬರ್ ಎಂಟ್ರಿ ಮಾಡಿದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ರೋಲ್ ನಂಬರ್ ನಿಮಗೆ ಮ್ಯಾಚ್ ಆದರೆ ನೀವು ಸೆಲೆಕ್ಟ್ ಆಗಿದ್ದೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಜನದಲ್ಲೂ ಕೂಡ ನೀವು ಒಬ್ಬರಾಗಿರ್ತೀರ. ಇಷ್ಟು ನೋಡ್ಬೋದು. ಇದರಲ್ಲಿ ಒಟ್ಟು ಪೇಜಸ್ಗಳು ಮತ್ತು ಇದರಲ್ಲಿ ಕಂಪ್ಲೀಟ್ ಈ ಒಂದು ಫೈಲ್ ನಿಮಗೆ ಲಿಸ್ಟ್ ಇರುವಂಥದ್ದು. ಪ್ರತಿ ಒಂದು ಜೋನ್ಗೂ ಈ ರೀತಿ ಇರುತ್ತೆ. ಅದಾದ ನಂತರ ನಾನು ಬೇರೆ ಜೋನಿಗೆ ಬೇಕು ಅನ್ನೋದಾದ್ರೆ ನೋಡಿ ಅದರ್ ಜೋನ್ RRB ಅಂತ ಇರುತ್ತೆ. ಇದರಲ್ಲಿ ನಿಮಗೆ ಯಾವ ಜೋನಲ್ಲಿ ಬೇಕೋ ಆ ಜೋನಲ್ಲಿ ಕ್ಲಿಕ್ ಮಾಡಿದ್ರೆ ಆ ರೆಸ್ಪೆಕ್ಟಿವ್ ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಫಸ್ಟ್ ಬಂದು ನಾವು ಆ ಕಟ್ ಆಫ್ಗೆ ಬೆಂಗಳೂರು ಕಟ್ ಆಫ್ಗೆ ಸಂಬಂಧಪಟ್ಟಂತೆ ನೋಡ್ಬಿಡೋಣ. ಅದಾದ ನಂತರ ಎಲ್ಲ ಜೋನ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಬೆಂಗಳೂರು ಜೋನ್ ಕಟ್ ಆಫ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಇದರಲ್ಲಿ ನೋಡಬಹುದು ಬೆಂಗಳೂರು ಜೋನ್ ಕಟ್ ಆಫ್ಸ್ ಅನ್ರಿಸರ್ವ್ಡ್ ಕ್ಯಾಟಗರಿ, ಜನರಲ್ ಕ್ಯಾಟಗರಿ, SC ಕ್ಯಾಟಗರಿ, ST ಕ್ಯಾಟಗರಿ, OBC, ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್. ಸೊ ನಾವು ನೋಡೋದಾದ್ರೆ ಈ ಒಂದು ಕಟ್ ಆಫ್ ಏನು ಮಾರ್ಕ್ಸ್ ಇದೆಯಲ್ಲ 70, 62, 60, 64 ಮತ್ತು 60 ಅಂತ ಹೇಳ್ತೀವಿ. ಸೊ ಈ ಒಂದು ಜೋನ್ ಕಟ್ ಆಫ್ ಇದೆ ನಮ್ಮ ಬೆಂಗಳೂರು ಡಿವಿಷನ್ಗೆ ಕಡಿಮೆ ಬಂದಿರುವಂಥದ್ದು. ಯಾಕೆ ಬೆಂಗಳೂರು ಡಿವಿಷನ್ಗೆ ಕಡಿಮೆ ಬಂದಿದೆ ಅಂತ ನಾವು ಹೇಳೋದಾದ್ರೆ ಯಾಕೆ ಅಂತ ಹೇಳಿ ಮುಂದೆ ನಾನು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ, ಯಾರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಪ್ರಿಪೇರ್ ಆಗೋಕ್ಕೆ ಬಯಸೋದಿಲ್ಲ. ಇನ್ನು ಮುಂದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದು ಬೆಂಗಳೂರು ಜೋನ್ ಕಟ್ ಆಫ್. ಹಾಗಾದರೆ ಎಷ್ಟು ಜನ ನೀವು ಸೆಲೆಕ್ಷನ್ ಆಗಿದ್ದೀರಿ, ಎಷ್ಟು ಜನ ಅಪಿಯರ್ ಆಗಿದ್ದೀರಿ, ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಕಂಪ್ಲೀಟ್ ಜೋನ್ ಡಿಸ್ಕಷನ್ ಮಾಡ್ತೀನಿ. ಸಿಂಪಲ್ ಆಗಿ ಎಕ್ಸಾಮ್ ಬಗ್ಗೆ ಒಂದು ಓವರ್ವ್ಯೂ ನೋಡೋದಾದ್ರೆ ಗ್ರೂಪ್ ಡಿ ಒಂದು ಜಾಬ್ ಕನ್ಫರ್ಮ್ ಆಗಿದೆ. ಈ ಒಂದು ನಂಬರು ಬಹಳಷ್ಟು ಇಂಪಾರ್ಟೆಂಟ್. ಈ ಒಂದು ನಂಬರು ಯಾಕಂದ್ರೆ ಈಗ ಪದೇ ಒಂದು ರಿಕ್ವೈರ್ಮೆಂಟ್ ಮಾಡ್ತಾ ಇರೋದ್ರಿಂದ ಯಾವ ರಿಕ್ವೈರ್ಮೆಂಟ್ ನಂಬರ್ ಅಡ್ವರ್ಟೈಸ್ಮೆಂಟ್ ನಂಬರ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಇರುತ್ತೆ. ಎಲ್ಲ ಕೂಡ ಮೆಸೇಜ್ ಮಾಡ್ಕೊಂಡು ನಾನು ಎಕ್ಸಾಮ್ ಬರೆದ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ ಅಥವಾ ನಾನು ಮರ್ತೋದೆ ಆ ಥರದ ಕಥೆಗಳಾಗುತ್ತೆ. ಹಾಗಾಗಿ ಈ ಒಂದು ನಂಬರ್ ನಿಮ್ಮ ಹತ್ರ ನಿಮ್ಮ ಹಾಲ್ ಟಿಕೆಟ್ ನೋಡ್ಕೊಂಡು ನೀವು ರಿಸಲ್ಟ್ ನೋಡ್ಕೋಬಹುದು. ಒಟ್ಟು 32,000 ವೇಕೆನ್ಸಿಗಳು ಕನ್ಫರ್ಮ್ ಆಗಿತ್ತು. ಅದರಲ್ಲಿ ಎಕ್ಸಾಮ್ ಡೇಟ್ಸ್ ಬಂದು 27 ನವೆಂಬರಿಂದ 10 ಫೆಬ್ರವರಿಗೂ ಆಗಿತ್ತು. ಫೆಬ್ರವರಿ 17ನೇ ತಾರೀಕು ನಿಮಗೆ ಕೈ ಆನ್ಸರ್ ಡಿಕ್ಲೇರ್ ಆಗುತ್ತೆ. ರಿಸಲ್ಟ್ ಬಂದು 1 ಜುಲೈ 2026 ಇವತ್ತು ಡಿಕ್ಲೇರ್ ಆಗುತ್ತೆ. ಕ್ಯಾಂಡಿಡೇಟ್ಗಳು ಬಹಳಷ್ಟು ಇಂಪಾರ್ಟೆಂಟ್. ಕ್ಯಾಂಡಿಡೇಟ್ಗಳು ನೋಡ್ಬೋದು ಒಟ್ಟು 1 ಕೋಟಿ ಕ್ಯಾಂಡಿಡೇಟ್ಸ್ಗಳು ಬರೆದಿರುವಂಥದ್ದು. ಇಷ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ಗಳು ಬರೆದಿರುವಂಥದ್ದು ನೋಡ್ಬೋದು. 1 ಕೋಟಿ ಕ್ಯಾಂಡಿಡೇಟ್ಸನ್ನು ನೀವು ಬೀಟ್ ಮಾಡಿ ಇವತ್ತು ಸೆಲೆಕ್ಟ್ ಆಗಿದೆ ಅಂದರೆ ನೀವು ಕೂಡ ಸಾಮಾನ್ಯದವರಲ್ಲ. ಹಾಗಾಗಿ ಇಷ್ಟು ಜನ ಬೀಟ್ ಮಾಡಿದ್ಮೇಲೆ ಇನ್ನು 1:3 ಈಗ ಆಲ್ಮೋಸ್ಟ್ ಸೆಲೆಕ್ಷನ್ ಲಿಸ್ಟ್ ಪಬ್ಲಿಷ್ ಆಗಿರುವಂಥದ್ದು. ಸೊ 1:3 ಅಂದರೆ ಇನ್ನು ಒಂದು ಪೋಸ್ಟ್ಗೆ 3 ಜನ ಫೈಟ್ ಇರುತ್ತೆ. ಒಂದು ಪೋಸ್ಟ್ಗೆ 1 ಬರುತ್ತೆ. ಸೊ ಅವ್ರಿಗಿಂತ ಮುಂದೆ ಹೋಗಬೇಕು ಕಾಂಪಿಟೇಷನ್ಗೆ. ಅವಾಗ ಅವ್ರಿಗಿಂತ ಮುಂದೆ ಕಾಂಪಿಟೇಷನ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಬಂದು ನೀವು PET ಕ್ಲಿಯರ್ ಮಾಡಬೇಕು. PETಲಿ ಏನೆಲ್ಲ ಇರುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಲ್ಲಿ ವೇಕೆನ್ಸಿಗಳು ಡೀಟೇಲ್ಸ್ ಕಾಣಿಸ್ತಾ ಇದೆ. ಇಷ್ಟು ವೇಕೆನ್ಸಿಗಳು ಕನ್ಫರ್ಮ್ ಆಗಿತ್ತು. ಸೊ ಇದರಲ್ಲಿ ಹೈಯೆಸ್ಟ್ ವೇಕೆನ್ಸಿ ಕನ್ಫರ್ಮ್ ಆಗಿದ್ದಂತ ಇದು ಅಂದರೆ ನಾವು ನಾರ್ತನ್ ರೈಲ್ವೆ ಅಂತ ಹೇಳ್ತೀವಿ. ಸೆಕೆಂಡ್ ಹೈಯೆಸ್ಟ್ ಬಂದು ವೆಸ್ಟರ್ನ್ ರೈಲ್ವೆ, ಸೌತ್ ವೆಸ್ಟರ್ನ್ ರೈಲ್ವೆ ನಮ್ಮ ಬೆಂಗಳೂರು ಡಿವಿಷನ್ ಬರುವಂಥದ್ದು. ಇದರಲ್ಲಿ ನಮ್ಮಲ್ಲೇ ಕಡಿಮೆ ವೇಕೆನ್ಸಿ ಕನ್ಫರ್ಮ್ ಆಗಿದ್ದು, ಬಟ್ ನಮ್ಮಲ್ಲೇ ಕಡಿಮೆ ರಿಸಲ್ಟ್ ಅಂದರೆ ಕಟ್ ಆಫ್ ನಿಂತಿರುವಂಥದ್ದು. ಅದಕ್ಕೆ ರೀಸನ್ ಏನಿರ್ಬೋದು, ಯಾಕಂದರೆ ಯೂಸಲಿ ಏನು ಹೇಳ್ತಾರೆ ಅಂದರೆ ಎಲ್ಲಿ ಕಡಿಮೆ ವೇಕೆನ್ಸಿ ಇರುತ್ತೆ ಅಲ್ಲಿ ಕಟ್ ಆಫ್ ಒಂದು ಹೈ ಹೋಗುತ್ತೆ, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ರೀಸನ್ ಕೂಡ ಮುಂದೆ ನಾನು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಒಟ್ಟು ನೀವು ಇಷ್ಟು ಜನರನ್ನು ಬೀಟ್ ಮಾಡ್ಕೊಂಡು ಹೋಗಿರುವಂಥದ್ದು ಕೂಡ ನೋಡ್ಬೋದು. ನೆಕ್ಸ್ಟ್ ಬಂದು ಕಟ್ ಆಫ್ ಒಂದು ಝೋನ್ ವೈಸ್ ಕಟ್ ಆಫ್ ಅನ್ನು ನಾವು ನೋಡೋದಾದ್ರೆ ಈಗಷ್ಟೇ ಒಂದು ಏನು ಡಿಕ್ಲೇರ್ ಆಗಿರುವಂತಹ ಝೋನ್ಗಳನ್ನು ಲಿಸ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇರೋದು. ಇದರಲ್ಲಿ ಬೆಂಗಳೂರು ಇನ್ಕ್ಲೂಡೆಡ್ ಇಲ್ಲ, ಗಮನದಲ್ಲಿ ಇರಲಿ. ಯಾಕಂದರೆ ಬೆಂಗಳೂರು ಈಗಷ್ಟೇ ನಾನು PPT ರೆಡಿ ಮಾಡಿದ್ಮೇಲೆ ಅದು ಡಿಕ್ಲೇರ್ ಆಗಿರುವಂಥದ್ದು. ಸೊ ಇದರಲ್ಲಿ ನೋಡ್ಬೋದು, ಇದರಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ನೋಡಿ, ಅನ್ರಿಸರ್ವ್ಡ್ ಕ್ಯಾಟಗರಿ, SC,
ST, OBC, ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಇಷ್ಟು ಕೂಡ ಇಲ್ಲಿ ಲಿಸ್ಟ್ ಇದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಆಲ್ ಸೇಮ್ ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಆಲ್ ನೋಡಿ 76, 78, 78, 77, 72, 72, 79. ಇನ್ನು ಬಿಟ್ವೀನಲ್ಲೇ ನಿಮಗೆ ಕಟ್ ಆಫ್ ನಿಂತಿರುವಂಥದ್ದು ಮತ್ತು ಹೈಯೆಸ್ಟ್ ಕಟ್ ಆಫ್ ಕಂಪೇರ್ ಟು ಲಾಸ್ಟ್ ಇಯರ್ ನೋಡಿದ್ರೆ, ಲಾಸ್ಟ್ ಇಯರ್ ನಮಗೂ ಬಂದು ಯೂಸಲಿ 68 ಇನ್ ಬಿಟ್ವೀನ್, 58 to 68 ಇನ್ ಬಿಟ್ವೀನ್ ಕಟ್ ಆಫ್ ನಿಂತಿತ್ತು. ಸೊ ಈಗ ಆಲ್ಮೋಸ್ಟ್ ಆಲ್ 10ರಿಂದ 15 ಮಾರ್ಕ್ಸ್ ಜಾಸ್ತಿ ಆಗಿರುವಂಥದ್ದು ಈ ವರ್ಷದ್ದು ಕೂಡ ನೋಡ್ಬೋದು. ಯಾಕಂದರೆ ಕಟ್ ಆಫ್ ಡೇ ಬೈ ಡೇ ಜಾಸ್ತಿ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಪ್ರಿಪ್ರೇಷನ್ ಆಗ್ತಾ ಇರೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಎಫರ್ಟ್ ಜಾಸ್ತಿ ಇರಬೇಕು. ಇದು ನಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಇದು ಅಂಡರ್ ಎಜುಕೇಟೆಡ್ಗೆ, ಇದು SC ಕ್ಯಾಟಗರಿಗೆ, ಇದು ST ಕ್ಯಾಟಗರಿಗೆ ನೋಡ್ಕೋಬಹುದು. ಸೊ ಯಾವುದಕ್ಕೆ ಹೈಯೆಸ್ಟ್ ಹೋಗಿದೆ, ಯಾವುದಕ್ಕೆ ಲೋಯೆಸ್ಟ್ ಹೋಗಿದೆ ಅಂತ ಕೂಡ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಸೊ ಹೈಯೆಸ್ಟ್ ಹೋಗಿರುವಂಥದ್ದು ಯಾವುದು ಅಂತ ನಾವು ನೋಡೋದಾದ್ರೆ, ಸೊ ಹೈಯೆಸ್ಟ್ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು. ಹೈಯೆಸ್ಟ್ ಅಂಡರ್ ಕ್ಯಾಟಗರಿಗೆ ಅಜ್ಮೀರ್ಗೆ ಹೈಯೆಸ್ಟ್ ಹೋಗಿದೆ, ಲೋಯೆಸ್ಟ್ ಬಂದು ಅಹಮದಾಬಾದ್ ಹೋಗಿರುವಂಥದ್ದು. ಬಟ್ ಇದು ಲೋಯೆಸ್ಟ್ ಅಲ್ಲ, ಸದ್ಯಕ್ಕೆ ಡಿಕ್ಲೇರ್ ಆಗಿರೋದ್ರಲ್ಲಿ ಲೋಯೆಸ್ಟ್ ಬಂದು ಬ್ಯಾಂಗ್ಳೂರ್ ಹೋಗಿರುವಂಥದ್ದು. ಸೊ ಬ್ಯಾಂಗ್ಳೂರ್ ಬಂದು ಲೋಯೆಸ್ಟ್ ಇರುವಂಥದ್ದು, ಯಾಕಂದರೆ ಇದು 72, ಬೆಂಗಳೂರು ಬಂದು 70 ನಿಂತ್ಕೊಂಡಿರೋ ಕಡೆ ನೋಡ್ಬೋದು. ಸೊ ಲೋಯೆಸ್ಟ್ ಬ್ಯಾಂಗ್ಳೂರ್ ಆಗಿರುವಂಥದ್ದು. ಈ SC ಬಂದು ಭೂಪಾಲ್ ನಮಗೆ 73, ರಾಂಚಿ 58, ಅದೇ ರೀತಿಯಲ್ಲಿ ST ಬಂದು 71, ಭುವನೇಶ್ವರ 58, OBCಗೆ ಬಂದರೆ ಭೂಪಾಲು, ಅಹಮದಾಬಾದ್ ಕಡಿಮೆ. ಅದಾದ ನಂತರ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಭೂಪಾಲ್ ಮತ್ತು ರಾಂಚಿ ಇದು ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಕಟ್ ಆಫ್ ಇರುವಂಥದ್ದು. ಸೊ ನೀವು ಸ್ಕೋರ್ ಕಾರ್ಡನ್ನು ಕೂಡ ನೋಡ್ಕೋಬೋದು. ಇದು ನಾರ್ಮಲೈಸ್ ಸ್ಕೋರ್ ಕೊಟ್ಟಿರುವಂಥ ಸ್ಕೋರ್ ಇದು ನಾರ್ಮಲೈಸ್ ಆಗಿರುತ್ತೆ. ಯಾಕಂದರೆ ಕೆಲವೊಂದು ಕ್ವಶನ್ಸ್ಗಳು ಕೂಡ ಡ್ರಾಪ್ ಆಗುತ್ತೆ, ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಕೆಲವೊಂದು ಇನ್ವ್ಯಾಲಿಡ್ ಕ್ವಶನ್ಸ್ಗಳು ಬರ್ತೀವಿ, ಎಲ್ಲ ಮಾಡಿ ಆವರೇಜ್ ತೆಗೆದು ನಿಮಗೆ ನಾರ್ಮಲೈಸೇಷನ್ ಕ್ವಶನ್ ಅಂತ ಹೇಳಿ ಡೈರೆಕ್ಟ್ ಡಿಕ್ಲೇರ್ ಮಾಡುವಂಥದ್ದು. ಆ ನಾರ್ಮಲೈಸ್ ಸ್ಕೋರೇ ಇದು ನೋಡುವಂಥದ್ದು ನೀವು. ಹಾಗಾದರೆ ಮುಂದೆ ಏನು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ಮುಂದೆ ಏನಪ್ಪ ಅಂದರೆ ನೋಡಿ, CBT ಎಕ್ಸಾಮ್ ಬರ್ತಿದ್ದೀರಾ, CBT ಆದ ನಂತರ ನೀವು ಕ್ಲಿಯರ್ ಮಾಡಿದ್ದೀರಾ, ಕ್ಲಿಯರ್ ಆದ ನಂತರ ಇಲ್ಲಿ PET ಬರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಹೇಳ್ತೀವಿ. ಯಾವಾಗ ಅಂದರೆ ಎಕ್ಸ್ಪೆಕ್ಟೆಡ್ ಆಗಸ್ಟ್ ಅಂತ ಹೇಳ್ತಾರೆ. ಆಗಸ್ಟಲ್ಲಿ ನಿಮಗೆ ಕಂಪ್ಲೀಟ್ ಮಾಡ್ತಾರೆ. ಆಗಸ್ಟ್ ಅಂದರೆ ಜೂನ್, ಇದು ಜುಲೈ, ಆಗಸ್ಟ್. ಸೊ ಈ ಒಂದು ತಿಂಗಳು ಮಾತ್ರ ನಿಮ್ಮ ಹತ್ರ ಇರುವಂಥದ್ದು. ಈ ತಿಂಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ನೀವು ಅಂದರೆ ಫಿಸಿಕಲ್ ಟೆಸ್ಟನ್ನು ಕ್ಲಿಯರ್ ಮಾಡೋ ಮಟ್ಟಿಗೆ ಪ್ರಿಪ್ರೇಷನ್ ಆಗಬೇಕು ಅಂದರೆ ನೀವು ಡೈಲಿ ಬೆಳಗ್ಗೆ ಎದ್ದು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಾಧ್ಯ ಇದನ್ನು ಕ್ಲಿಯರ್ ಮಾಡೋಕ್ಕೆ. ಯಾಕಂದರೆ ಇದು ಸುಲಭವಾದ ಕೆಲಸ ಅಲ್ಲ ಅಂತ ಕೂಡ ಹೇಳ್ತೀನಿ. ಅದಾದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಅದಾದ ನಂತರ ಫೈನಲ್ ಸೆಲೆಕ್ಷನ್ ಇರುತ್ತೆ. ಎಷ್ಟು ಪ್ರೊಸೀಜರು. PET ಭಾಳಷ್ಟು ಇಂಪಾರ್ಟೆಂಟು. ಇದನ್ನು ಕ್ಲಿಯರ್ ಮಾಡುವಂಥದ್ದು ನಿಮ್ಮ ಕೈಲಿದೆ. ಡೈಲಿ ಎದ್ದು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಈಗ ಆಲ್ರೆಡಿ ನೀವು 1 ಕೋಟಿ ಜನನ ಬೀಟ್ ಮಾಡ್ಕೊಂಡು ಮುಂದೆ ಹೋಗಿದ್ದೀರಾ. ಈಗ ಉಳಿದಿದ್ರಲ್ಲಿ 3 ಭಾಗ ಇದ್ದೀರಾ, 3ರಲ್ಲಿ 1 ಭಾಗ ಮಾತ್ರ ಹೋಗೋದು. ಇನ್ನು 2 ಭಾಗನ ಬೀಟ್ ಮಾಡಬೇಕು. ಆ 2 ಭಾಗನ ಬೀಟ್ ಮಾಡಬೇಕಂದ್ರೆ PET ಇಂಪಾರ್ಟೆಂಟು. ಸೊ ಇನ್ನು ಜಾಸ್ತಿ ಯೋಚನೆ ಮಾಡಿದ್ರೆ PETಗೆ ಪ್ರಿಪ್ರೇಷನ್ ಆಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ PET ಎಕ್ಸಾಮ್ಸ್ಗೆ ಹಿಂಗೆಲ್ಲ ಇರುತ್ತೆ. PET ಅಂದರೆ ಏನು? ಸೊ ಹಾಗಾದರೆ ಅದ್ರ ಬಗ್ಗೆ ನಾವು ನೋಡಿದ್ರೆ, PET ಬಂದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳ ಇಬ್ಬರು ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಫಸ್ಟ್ ಬಂದು ನಾವು ನೋಡೋಣ. ಇದರಲ್ಲಿ ಇದು ಮೇಲು, ಇದು ಮೇಲು, ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ವರೆಗೆ ಇರುವಂತಹ ಅಂಥದ್ದು ಕೂಡ ನೋಡ್ಬೋದು. ಸೊ ಇದರಲ್ಲಿ ನಾವು ನೋಡೋದಾದ್ರೆ ಮೇಲ್ ಕ್ಯಾಂಡಿಡೇಟ್ ಏನು ಮಾಡಬೇಕು ಅಂತ 2 ಟೆಸ್ಟ್ ಇರುತ್ತೆ. ಒಂದು ವೆಯ್ಟ್ ಕ್ಯಾರಿಂಗ್ ಟೆಸ್ಟು, ಇನ್ನೊಂದು ರನ್ನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಒಂದು ತೂಕವನ್ನು ಎತ್ಕೊಂಡು ನೀವು ಓಡಬೇಕಾಗುತ್ತೆ, ತೂಕವನ್ನು ಎತ್ಕೊಂಡು ಹೋಗಬೇಕಾಗುತ್ತೆ ಇಷ್ಟು ನಿಮಿಷಗಳಲ್ಲಿ. ಆಮೇಲೆ ರನ್ನಿಂಗ್ ಟೆಸ್ಟ್ ಇವೆರಡು ಇರುತ್ತೆ. ಎರಡರಲ್ಲೂ ಕೂಡ ಕ್ಲಿಯರ್ ಮಾಡಬೇಕು. 2 ಆಪ್ಷನ್ಸ್ಗಳಿಲ್ಲ. ಫಸ್ಟ್ ಟೆಸ್ಟ್ ಬಂದು ನಾವು ನೋಡೋದಾದ್ರೆ 35 kg ತೂಕವನ್ನು ಎತ್ಕೊಂಡು 100 ಮೀಟರನ್ನು 2 ನಿಮಿಷಗಳಲ್ಲಿ ಅದನ್ನು ಇಳಿಸ್ತೇನೆ ನಡಿಬೇಕಾಗುತ್ತೆ. ಭಾಳಷ್ಟು ಇಂಪಾರ್ಟೆಂಟ್. ಅದನ್ನು ಇಳಿಸಬಾರ್ದು. ಅದನ್ನು ಇಳಿಸಿದ್ರೆ ಮಾತ್ರ ಫೇಲ್ ಆಗೋಯ್ತಾರೆ. ಹಾಗಾಗಿ ಇದಾದ ನಂತರ 100 ಮೀಟರನ್ನು 4 ನಿಮಿಷ 15 ಸೆಕೆಂಡ್ ಒಳಗಡೆ ನೀವು ಓಡಬೇಕಾಗುತ್ತೆ. ಮೇಲ್ ಕ್ಯಾಂಡಿಡೇಟ್ ಆಗಿದ್ರೆ. ಫಿಮೇಲ್ ಕ್ಯಾಂಡಿಡೇಟ್ ಆಗಿದ್ರೆ 20 kgಯನ್ನು 100 ಮೀಟರ್ನ 2 ನಿಮಿಷಗಳಲ್ಲಿ ನೀವು ನಡಿಬೇಕಾಗುತ್ತೆ. ರನ್ನಿಂಗ್ ಆದರೆ 1000 ಮೀಟರು 5 ನಿಮಿಷ 40 ಸೆಕೆಂಡ್ಗಳಲ್ಲಿ ನೀವು ಓಡಬೇಕಾಗುತ್ತೆ ರನ್ನಿಂಗನ್ನು. ಸೊ ಇವೆರಡನ್ನು ಕ್ಲಿಯರ್ ಮಾಡುವಂಥದ್ದು ಮಸ್ಟ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಮಾರ್ಕ್ಸ್ ಇರೋದಿಲ್ಲ. ಇದು ಒಂದು ಕ್ವಾಲಿಫೈಂಗ್ ಇರುತ್ತೆ. ಯಾರ್ಯಾರು PET ಕ್ವಾಲಿಫೈ ಮಾಡ್ತಾರೆ ಅವರಿಗೆ ನೀವು ಆಲ್ರೆಡಿ CBT ಏನು ಸ್ಕೋರ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟು ರೆಡಿ ಮಾಡುವಂಥದ್ದು. ಹಾಗಾಗಿ ಫಸ್ಟು ಈಗ ಆಗೋಗಿದೆ ಕಡಿಮೆ ಮಾರ್ಕ್ಸ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅವೆಲ್ಲ ಬಿಟ್ಟಾಕಿ PETನ ಕ್ಲಿಯರ್ ಮಾಡಿ ನಿಮ್ಮ ಫೈನಲ್ ರಿಸಲ್ಟ್ಗೆ ವೆಯ್ಟ್ ಮಾಡಿ ಸೆಲೆಕ್ಷನ್ ನಿಮ್ದು ಹಾಕ್ಸ್ಕೊಳ್ಳಿ, ಕೆಲಸವನ್ನು ನಿಮ್ದು ಹಾಕ್ಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಆದಮೇಲೆ 6 ಗಂಟೆಗೆ ನಿಮಗೆ ಒಂದು ಸ್ಕೋರ್ ಕಾರ್ಡ್ ಲಿಂಕ್ ಆಕ್ಟಿವೇಟ್ ಆಗುತ್ತೆ. ಸ್ಕೋರನ್ನು ಲಾಗಿನ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಸ್ಕೋರ್ ಕಾರ್ಡನ್ನು ಚೆಕ್ ಮಾಡೋದು ಹೆಂಗೆ ಅಂತ ಇಲ್ಲಿ ಈಗಲೇ ಹೇಳ್ಕೊಡ್ತೀನಿ. ಅದಾದ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇವಾಗಲೇ ರೆಡಿ ಮಾಡಿಟ್ಕೊಳ್ಳಿ. ನಾಳೆ ದಿನ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಬೇಡ, ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರು ನನಗೆ ಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳ್ಬೋದು. ವಾಟ್ಸಪ್ ಟೆಲಿಗ್ರಾಮ್ ಮುಖಾಂತರನೂ ಕೇಳ್ಬೋದು. ಕಾಮೆಂಟ್ ಮಾಡಿದ್ರು ಕೂಡ ನಾನು ಎವ್ರಿ ಕಾಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿದೆ. ಆಮೇಲೆ ಇಮಿಡಿಯೇಟಾಗಿ PETಗೆ ಸ್ಟಾರ್ಟ್ ಮಾಡಿ ಅದಾದ ನಂತರ ಏನೇ ಇದ್ರೂ ಕೂಡ RRB ವೆಬ್ಸೈಟನ್ನು ವಿಸಿಟ್ ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ಮೇನ್ ಆಗಿ ನಾನು ಡಿಸ್ಕಷನ್ ಮಾಡೋದನ್ನು ಲಾಸ್ಟಲ್ಲಿ ಇಟ್ಕೊಂಡೆ. ಯಾಕಂದರೆ RRB ಬೆಂಗಳೂರು ಈ ಒಂದು ಜೋನ್ಗೆ ಯಾಕೆ ಕಡಿಮೆ ಕಟ್ ಆಫ್ ಹೋಯಿತು. 503 ವೇಕೆನ್ಸಿಗಳಿದ್ದರೂ ಕೂಡ ನಿಮಗೆ ಜನರಲ್ ಕ್ಯಾಂಡಿಡೇಟ್ಗೆ 70 ಮಾರ್ಕ್ಸ್ ಬಂದಿರುವಂಥದ್ದು.
ಸೊ ಇದು ಲೋಯೆಸ್ಟ್ ಕಟ್ ಆಫ್ ಈಗ ಡಿಕ್ಲೇರ್ ಆಗಿರುವಂತಹ ಜೋನ್ಗಳಲ್ಲಿ ಇದೆ ಲೋಯೆಸ್ಟ್ ಅಂತ ಹೇಳ್ತೀನಿ. ಆಮೇಲೆ ಲೋಯೆಸ್ಟ್ ವೇಕೆನ್ಸಿಗಳಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲು ನಮ್ಮ ಕರ್ನಾಟಕದಲ್ಲಿ ನಾವುಗಳು ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಪ್ರಿಪ್ರೇಷನ್ ಆಗೋದನ್ನು ಬಹಳ ಕಡಿಮೆ ಮಾಡಿದ್ವಿ. ನಮ್ಮ ರೈಲ್ವೇಸ್ಗೆ ಸಂಬಂಧಪಟ್ಟರೆ ನಮ್ಮಲ್ಲಿ 10% ಕೂಡ ಕರ್ನಾಟಕದವ್ರು ಇಲ್ಲ, 10% ಕೂಡ ಇಲ್ಲ. ನಾವು ಇರೋದೇ ಬೆರಳಿಕೆಯಷ್ಟು. ಭಾಳಷ್ಟು ಜನ ನಾವು ಯಾವತ್ತೋ ಒಂದಿನ ಕೆಲಸ ಮಾಡಬೇಕಾದ್ರೆ ಕನ್ನಡ ಮಾತಾಡಿದ್ರೆ ತುಂಬ ಖುಷಿ ಆಗ್ಬಿಡ್ತೀವಿ. 90% ಎಲ್ಲ ಹಿಂದಿಯವ್ರು ಇರುವಂಥದ್ದು. ಹಾಗಾಗಿ ಪ್ರಿಪ್ರೇಷನ್ ಯಾಕೆ ಅವ್ರು ಬರ್ತಾರೆ ಅನ್ನೋದಾದರೆ, ನಮ್ಮಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ. ಯಾಕೆ ಅವರು ಬಂದು ಕ್ರ್ಯಾಕ್ ಮಾಡ್ತಾರೆ ಇಲ್ಲಿ ಎಕ್ಸಾಮ್ ಅಂದರೆ, ನೋಡಿ ಅವ್ರು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡೋದು ಒಂದೇ ರೀಸನ್ನು, ಇಲ್ಲಿ ಲೋ ಕಟ್ ಆಫ್ ಹೋಗುತ್ತೆ, ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತೆ. ಅವರಲ್ಲಿ ಅದಾಗಲ್ಲ. ಈಗ ನೋಡಿ UP ಬಿಹಾರಲ್ಲಿ, ನೀವು ಅಜ್ಮೀರಲ್ಲಿ ಯಾವುದ್ರಲ್ಲ ನೋಡಿ, ಮುಂಬೈಲಾದ್ರೂ ನೋಡಿ, ಅವರಲ್ಲಿ ಏನಾಗ್ಬಿಡ್ತದೆ ಅಂದರೆ ಕಟ್ ಆಫ್ ಹೈಯೆಸ್ಟ್ ಹೋಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸೇಫೆಸ್ಟ್ ಆಗಿ ಬೆಂಗಳೂರು ಡಿವಿಷನ್ಗೆ ಹಾಕ್ಬಿಟ್ಟು ಎಕ್ಸಾಮಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಸೀದಾ ಬಂದು ಎಕ್ಸಾಮ್ ಬರೀತಾರೆ. ಸ್ವಲ್ಪ ಲೋ ಕಟ್ ಆಫ್ ಹೋಗುತ್ತೆ, ಬಂದು ಇಲ್ಲಿ ಸೇರ್ಕೊಳ್ತಾರೆ. ನಮ್ಮಲ್ಲಿರೋರು ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು IT ಬಿಟ್ಟಿನ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಕನ್ನಡದಲ್ಲಿ ಪ್ರಿಪ್ರೇಷನ್ ಮಾಡೋಕ್ಕೆ ಮತ್ತು ಕನ್ನಡದಲ್ಲಿ ನಿಮಗೆ ಗೈಡೆನ್ಸ್ ಇಷ್ಟು ದಿನ ಇಲ್ಲದೇ ಇರ್ಬೋದು, ಸ್ವಲ್ಪ ಕಡಿಮೆ ಅಂತ ನಾನು ಭಾವಿಸ್ತೀನಿ. ನಾವು ಇದು ಓದಾಗಲೂ ತುಂಬ ಕಡಿಮೆ ಇತ್ತು. ನಾವು ಓದಿದ್ದು ಇಂಗ್ಲೀಷಲ್ಲೇ. ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಕ್ಯಾಂಡಿಡೇಟ್ಸ್ ಅಂತೂ ಓದ್ತಾರೆ. ಬಟ್ ಕನ್ನಡ ಮಾಧ್ಯಮದವರು ಕೂಡ ಓದಿ, ನಿಮಗೆ ಏನೇ ಗೈಡೆನ್ಸ್ ಬೇಕಾದ್ರೆ ನಾನು ಕೊಡ್ತೀನಿ ಕನ್ನಡದಲ್ಲಿ. ಹಾಗಾಗಿ ನಮ್ಮ ಜೋನನ್ನು ನಾವು ಸೆಕ್ಯೂರ್ ಮಾಡ್ಕೊಳ್ಳೋಣ, ನಮ್ಮಲ್ಲಿರುವಂಥ ಕೆಲಸಗಳನ್ನ ನಾವು ತಗೊಳ್ಳೋಣ, ಬೇರೆಯವ್ರಿಗಿಂತಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟು. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.